ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿ ಜಯದೇವ ಆಟೋ ನಿಲ್ದಾಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಕರ್ನಾಟಕ ಚಾಲಕರ ಒಕ್ಕೂಟದ ಚಿತ್ರದುರ್ಗ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಜರುಗಿದ ಅದ್ದೂರಿ ಕನ್ನಡ ರಾಜ್ಯೋತ್ಸವದಲ್ಲಿ ಸ್ಥಳೀಯ ಚಾಲಕರು ಮತ್ತು ಆಟೋ ಮಾಲೀಕರು ಭಾಗವಹಿಸಿದ್ದರು. ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹೊಸದುರ್ಗದ ಆರಕ್ಷಕ ನಿರೀಕ್ಷಕರಾದ ರಮೇಶ್ ಭಾಗವಹಿಸಿ ಆಟೋ ಚಾಲಕರು ಮತ್ತು ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದರು. ನಮ್ಮ ಗಾಂಧಿ ವೃತ್ತದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನೆಲ್ಲ ಗಣ್ಯರೇ ಮತ್ತು ನನ್ನೆಲ್ಲ ಮಿತ್ರ ಆಟೋ ಚಾಲಕರೇ ಮತ್ತು ಮಾಲೀಕರೇ, ಸಾರ್ವಜನಿಕ ಬಂಧುಗಳೇ, ಈ ದಿನ ನಿಮ್ಮ ಆಟೋ ಚಾಲಕರ ಸಂಘದಿಂದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ತುಂಬ ಖುಷಿಯಾಗಿ ಅರೇಂಜ್ ಮಾಡಿದ್ರಿ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದಿರಿ. ಸ್ಟೇಜು, ಬ್ಯಾಕ್ಗ್ರೌಂಡು ಮತ್ತು ಅಲಂಕಾರ ಅತ್ಯುತ್ತಮವಾಗಿದೆ. ತಾವೆಲ್ಲರೂ ಕನ್ನಡ ನಾಡು ನುಡಿಯ ಬಗ್ಗೆ ತುಂಬ ಅಭಿಮಾನದಿಂದ ಈ ಕಾರ್ಯಕ್ರಮನ ಆಯೋಜಿಸಿಕೊಂಡಿರೋದಕ್ಕೆ ಒಬ್ಬ ಕನ್ನಡಿಗನಾಗಿ ನಾನು ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಬಂಧುಗಳೇ, ನಮ್ಮ ಕನ್ನಡ ನಾಡು ನುಡಿಗೆ ತುಂಬ ಜನ ಅವರ ಶ್ರಮ ಹಾಕಿ ಇವತ್ತು ನಮ್ಮ ರಾಜ್ಯ ಮತ್ತು ನಾಡನ್ನು ಈ ಲೆವೆಲ್ಗೆ ಕಟ್ಟಿ ಬೆಳೆಸಿದ್ದಾರೆ. ಭಾಷೆನ ಉಳಿಸಿದ್ದಾರೆ. ಸಾಹಿತ್ಯದಲ್ಲಿ, ವಿಜ್ಞಾನದಲ್ಲಿ, ಆಡಳಿತದಲ್ಲಿ, ವಿಭಿನ್ನ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ನಮ್ಮ ನಾಡು ಇವತ್ತು ಪ್ರಪಂಚದಲ್ಲಿಯೇ ಒಂದು ಗುರುತಿಸುವ ಮಟ್ಟಕ್ಕೆ ಬಂದಿದೆ. ನಮ್ಮ ಬೆಂಗಳೂರು IT ಹಬ್ ಆಗಿ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಮತ್ತು ವಿವಿಧ ಕ್ಷೇತ್ರದಲ್ಲಿ ಇದೆ. ಅದೇ ರೀತಿ ನಮ್ಮ ಹೊಸದುರ್ಗ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಬಳಸ್ತಕ್ಕಂಥ ಸಿರಿಧಾನ್ಯಗಳ ನಾಡು ಅಂತ ಮನ್ನಣೆಯನ್ನು ಗಳಿಸಿದೆ. ತಾವೆಲ್ಲರೂ ನಾಡು ನುಡಿಗೋಸ್ಕರ ಅಭಿಮಾನವನ್ನು ಇದೇ ರೀತಿ ಇಟ್ಕೊಳ್ಳಿ. ನಿಮ್ಮ ಅಭಿಮಾನ ಒಂದು ಭಾಷೆಯನ್ನು ಇನ್ನೊಂದಷ್ಟು ವರ್ಷಗಳ ಜೀವಂತವಾಗಿ ಇರಿಸುತ್ತೆ ಮತ್ತು ಬೆಳೆಸುತ್ತೆ. ಭಾಷೆಯ ಮೇಲೆ ಮತ್ತು ನಾಡು ಮತ್ತು ನಮ್ಮ ನೆಲದ ಮೇಲೆ ಅಭಿಮಾನ ನಮ್ಗೆ ಯಾವಾಗಲೂ ಇರಬೇಕು. ನಮಗೆ ಜನ್ಮ ಕೊಟ್ಟ ತಾಯಿ ಒಬ್ಬರು ತಾಯಿ ಆದರೆ ನಮ್ಮ ಭಾಷೆ ಒಂದು ತಾಯಿ ಮತ್ತು ಭೂಮಿ ಕೂಡ ಒಂದು ತಾಯಿ. ಅದೇ ರೀತಿ ಭಾಷೆಯ ಲೆಕ್ಕಕ್ಕೆ ನಾವು ಕನ್ನಡಾಂಬೆಯ ಮಕ್ಕಳು, ಭೂಮಿಯ ಲೆಕ್ಕಕ್ಕೆ ನಾವು ಭಾರತಾಂಬೆಯ ಮಕ್ಕಳು. ಈ ಎರಡೂ ತಾಯಿಗಳು ನಮಗೆ ಮುಖ್ಯವಾದವರೇ. ಅವರೆರಡಕ್ಕೂ ನಾವು ಮನ್ನಣೆ ಕೊಡ್ತಾ ದೇಶಾಭಿಮಾನ ಮತ್ತು ನಾಡಿನ ಅಭಿಮಾನ ಇಟ್ಕೊಂಡು ಭಾಷೆಯನ್ನು ನಾವು ಮಾತಾಡೋ ಮೂಲಕ ಭಾಷೆಯನ್ನು ಬೆಳೆಸೋಣ. ಮತ್ತು ನಮ್ಮ ಪ್ರದೇಶಕ್ಕೆ ಬರತಕ್ಕಂಥ ಹೊಸ ಜನಗಳಿಗೆ ನಮ್ಮ ಭಾಷೆಯಲ್ಲಿಯೇ ವ್ಯವಹರಿಸೋ ಮೂಲಕ ಅವರು ಕೂಡ ನಮ್ಮ ಭಾಷೆಯನ್ನು ಕಲಿಯೋ ರೀತಿ ಮಾಡೋಣ. ಇದೆರಡೇ ನಾವು ಮುಖ್ಯವಾಗಿ ಮಾಡಬೇಕಾದ್ದು. ನಾವೆಲ್ಲರೂ ಕವಿಗಳಾಗಿ ಕೃತಿ ರಚನೆ ಮಾಡಿ, ಪದ್ಯ ರಚನೆ ಮಾಡಿ, ಕವಿತೆ ರಚನೆ ಮಾಡಬೇಕಾಗಿಲ್ಲ. ನಾವು ನಮ್ಮ ಭಾಷೆಯನ್ನು ಮಾತನಾಡಬೇಕು ಮತ್ತು ನಮ್ಮ ಎದುರುಗಡೆ ಇತರ ಭಾಷೆಯವರು ಬಂದಾಗ ಅವರು ಕೂಡ ನಮ್ಮ ಭಾಷೆಯನ್ನೇ ಮಾತನಾಡೋ ರೀತಿ ಪ್ರೇರೇಪಿಸಬೇಕು. ಅವರಿಗೆ ನಮ್ಮ ಪ್ರದೇಶಕ್ಕೆ, ನಮ್ಮ ನೆಲಕ್ಕೆ ಅನಿವಾರ್ಯತೆಯಿಂದನೋ ಅಥವಾ ವ್ಯಾವಹಾರಿಕವಾಗೋ ಬಂದಿರ್ತಾರೆ, ಅವರು ಇಲ್ಲಿ ಕಲಿಬೇಕಾದ್ದು ಅವರ ಜವಾಬ್ದಾರಿ ಮತ್ತು ಕರ್ತವ್ಯ. ಅದಕ್ಕೆ ನಾವು ಪ್ರೋತ್ಸಾಹಿಸಬೇಕು. ಅದಕ್ಕೆ ಪ್ರೋತ್ಸಾಹಿಸಬೇಕು ಅಂದರೆ ನೀವು ಬಲವಂತವಾಗಿ ಮಾತಾಡಿ ಅಂತ ಹೇಳೋದು ಬೇಡ. ನಾವು ನಮ್ಮ ಭಾಷೆನಲ್ಲೇ ಮಾತಾಡಿದ್ರೆ ಅವ್ರು ಆಟೋಮೆಟಿಕಲಿ ಅವರು ವ್ಯಾವಹಾರಿಕವಾಗಿ ಕಲಿತಾರೆ. ಆ ಮೂಲಕ ನಮ್ಮ ಭಾಷೆ ಇನ್ನು ಈಗ 2000 ವರ್ಷದ ಇತಿಹಾಸ ಇದೆ ಅಂತ ನಾವೆಲ್ಲ ವಿವಿಧ ದಾಖಲಾತಿಗಳ ಮೂಲಕ ಹೇಳ್ತೀವಿ. ಇನ್ನೂ ಒಂದು 3,000-4,000 ವರ್ಷಗಳು ಈ ಭೂಮಿ ಮೇಲೆ ಮನುಷ್ಯ ಎಷ್ಟು ದಿವಸ ಇರ್ತಾನೆ ಅಷ್ಟು ದಿವಸ ನಮ್ಮ ಭಾಷೆ ಇರಬೇಕು ಅನ್ನೋದು ನಮ್ಮೆಲ್ಲರ ಅಭಿಮಾನ ಮತ್ತು ಪ್ರೀತಿ. ಹಾಗಾಗಿ ತಾವೆಲ್ಲರೂ ಆಟೋದಲ್ಲಿದ್ದಾಗ ಮತ್ತು ಎಲ್ಲ ವ್ಯಾವಹಾರಿಕವಾಗಿ ಕನ್ನಡ ಭಾಷೆಯನ್ನು ಮಾತಾಡೋ ಮೂಲಕ ಬೆಳೆಸಿ ಅಂತ ತಮ್ಮೆಲ್ಲರಿಗೂ ಕೋರ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ಮಾತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಡಗರದಿಂದ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ಬಾವುಟದೊಂದಿಗೆ ಆಟೋಗಳನ್ನು ಸಿಂಗರಿಸಿ ಸಂಭ್ರಮಿಸಿದರು.
ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣೇಶ ಮೆಡಿಕಲ್ನ ಮಾಲೀಕರಾದ ಶಶಿಧರ್, ವಿನಾಯಕ ಡ್ರೈವಿಂಗ್ ಸ್ಕೂಲ್ನ ಸನ್ಮತಿ ಕುಮಾರ್, ಚಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ತಿಪ್ಪೇಶ್, ಜಯದೇವ ಆಟೋ ಚಾಲಕರ ಸಂಘದ ದಿನೇಶ್ ಎಂಜಿ ದಿಬ್ಬ, ಬೋಕಿಕೆರೆ ಅಜ್ಜಯ್ಯ ಹಾಗೂ ಪದಾಧಿಕಾರಿಗಳು, ಸ್ಥಳೀಯ ವರ್ತಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಇವತ್ತು ಈ ದಿನ ನಮ್ಮ ಗಾಂಧಿ ಸರ್ಕಲ್ನಲ್ಲಿ ಈ ಆಟೋ ಚಾಲಕರ ಮತ್ತು ಮಾಲೀಕರ ಕನ್ನಡ ರಾಜ್ಯೋತ್ಸವವನ್ನು ನಡೆಸ್ತಿರೋದು ನಮಗೆಲ್ಲ ತುಂಬ ಸಂತೋಷವಾಗಿದೆ. ಅದು ನಮ್ಮ ಇಲ್ಲಿ ಗಾಂಧಿ ಸರ್ಕಲಲ್ಲಿ ನೀವು ನಡೆಸ್ತಿರೋದಕ್ಕೆ ನಮಗೆ ತುಂಬ ಸಂತೋಷ. ಇದು ಪ್ರತಿ ವರ್ಷವೂ ಹೋದ ವರ್ಷವೂ ಸಹ ನಾವು ಎಲ್ಲ ಸೇರಿ ಆಟೋ ಚಾಲಕರು ಮತ್ತು ನಮ್ಮ ಗುರು ಇವೆಂಟ್ಸ್ ಇವರು ಎಲ್ಲ ಸೇರಿ ಮಾಡಿದ್ವಿ. ಅದೇ ಥರ ಇವರು ಇದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಇದು ಪ್ರತಿ ವರ್ಷವೂ ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಏಕೆಂದರೆ ಇದು ಒಂದು ನಾಡ ಹಬ್ಬ. ಇದು ಅವತ್ತೇ ನವಂಬರ್ 1ನೇ ತಾರೀಕೆ ಮಾಡಬೇಕು ಅಂತ ಏನಿಲ್ಲ, ತಿಂಗಳು ಪೂರ್ತಿನೂ ರಾಜ್ಯೋತ್ಸವ ಇರುತ್ತೆ. ಹಾಗಾಗಿ ಯಾವತ್ತು ಬೇಕಾದರೂ ಮಾಡ್ಬೋದು. ಇವತ್ತು ಹಮ್ಮಿಕೊಂಡಿದ್ದಾರೆ ಎಲ್ಲರೂ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತಾ, ಮತ್ತು ಆಟೋ ಚಾಲಕರಲ್ಲಿ ನನ್ನ ಒಂದು ವೈಯಕ್ತಿಕವಾದ ವಿನಂತಿ ಏನೆಂದರೆ, ಎಲ್ಲ ನಾರ್ಮಲ್ಲ ಬೆಳಗ್ಗೆ ಬಂದು ಎಲ್ಲ ವೃತ್ತಿಪರವಾಗಿ ನೀವು ಗಾಡಿನ ತೊಗೊಂಬರ್ತೀರ. ಅದೇ ಥರ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ಎಲ್ಲ ಥರದ್ದು ಕ್ಲೀನಾಗಿ ಮೇಂಟೈನ್ ಮಾಡಿ. ಇನ್ಶೂರೆನ್ಸ್ ಆಗಲಿ, FC ಆಗಲಿ, RC ಆಗಲಿ, DL ಆಗಲಿ, ಪ್ರತಿಯೊಂದು ಇದನ್ನು ಟೈಮ್ ಟು ಟೈಮು ನೀವು ರಿನ್ಯೂವಲ್ನ ನೋಡ್ಕೊಂತ, ರಿನ್ಯೂವಲ್ ಆಗಿದೆಯಿಲ್ಲೋ ಅಂತ ಅಟ್ಲೀಸ್ಟ್ ಯಾರು ಹಿಡಿದಲ್ಲೇ ಇದ್ರೂ ಪರವಾಗಿಲ್ಲ, ಹಿಡಿಯೋದು ಒಳ್ಳೇದಕ್ಕೆ ಅನ್ಕೋಬೇಕು. ಹಿಡಿದಾಗ ನಾವು ರಿನ್ಯೂವಲ್ ಡೇಟ್ ಯಾವಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅವ್ರು ಹಿಡಿದಲ್ಲೇ ಇದ್ದರೆ ನಮಗೆ ಅದು ಯಾವತ್ತು ಅಂತಲೇ ಗೊತ್ತಾಗಲ್ಲ. ಅವಾಗ ಎಕ್ಸ್ಪೈರಿ ಆಗಿ ನಾಳೆ ಏನೋ ಮತ್ತೊಂದು ಅಪಘಾತ ಆದಾಗ ಸಮಸ್ಯೆಗೆ ಬರಬಾರ್ದಂಗೆ ನೀವು ಎಚ್ಚರ ವಹಿಸಿ ಅದನ್ನು ಡಾಕ್ಯುಮೆಂಟ್ಸ್ ಯಾವಾಗ ಎಕ್ಸ್ಪೈರಿ ಆಗುತ್ತೆ ಅಂತ ಒಂದು ವಾರ ಮುಂಚೆನೇ ನೋಡ್ಕೊಂಡು ಅದನ್ನು ದಾಖಲಾತಿಗಳನ್ನ ಇದು ಮಾಡಿಸ್ಕೋಬೇಕು ಅಂತ ಈ ಮುಖಾಂತರ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕನ್ನಡ ರಾಜ್ಯೋತ್ಸವನ ಆಮೇಲೆ ನಮ್ಮ ಜೊತೆ ಎಲ್ಲ ಆಟೋ ಚಾಲಕರು ಕೈ ಜೋಡಿಸಿದ್ರು. ಇನ್ನೂ ತುಂಬ ಅದ್ದೂರಿಯಾಗಿ 2 ವರ್ಷ 3 ವರ್ಷ ಎಲ್ಲ ಮಾಡಿದ್ವಿ. ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತು. ಮಧ್ಯದಲ್ಲಿ 1 ವರ್ಷ ಸ್ವಲ್ಪ ಬ್ರೇಕ್ ಆಗಿತ್ತು. ಅದನ್ನು ಕಂಟಿನ್ಯೂ ಮಾಡ್ತಿರೋದು ನಂಗೆ ತುಂಬ ಖುಷಿ ಆಯಿತು. ನಮ್ಮ ದಿನೇಶ್ ಫೋನ್ ಮಾಡಿದ, ಆವಾಗಲೇ ಮೀಟಿಂಗ್ ಇದ್ದಾಗಲೇ ಕರೆದಿದ್ದ, ಬರೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ. ಖಂಡಿತ ಮುಂದಿನ ವರ್ಷದಿಂದ ಮತ್ತೆ ಎಲ್ಲರೂ ಕೂಡ ಸೇರ್ಕೊಂಡು ಇನ್ನೂ ಅದ್ದೂರಿಯಾಗಿ ಮಾಡೋಣ. ನಿಮ್ಮ ಆಟೋ ಚಾಲಕರ ಸಂಘದ ಜೊತೆ ನಾವೆಲ್ಲರೂ ಕೈ ಜೋಡಿಸಿ ಇನ್ನೂ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಶುಭಾಶಯ ತಿಳಿಸ್ತಾ ಧನ್ಯವಾದಗಳು. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎಲ್ಲ ಆಟೋ ಮಾಲೀಕರು ಈ ದಿನ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ದಾರೆ. ನಿನ್ನೆನೂ ಸಹ ನಮ್ಮ ಚಿತ್ರದುರ್ಗದ RTO ಬ್ರೇಕ್ ಇನ್ಸ್ಪೆಕ್ಟರ್ ಶಾನ್ಭೋಗ್ ಅವರು ಆಗಮಿಸಿದ್ರು. ಆಗ್ಲೂ ಸಹ ಇಲ್ಲಿ ಎಲ್ಲ ಆಟೋ ಚಾಲಕರು 2 ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ರು. ಅದೇ ರೀತಿ ಈ ಗಾಂಧಿ ಸರ್ಕಲ್ದಲ್ಲಿ ನಾನು ಇದು 3ನೇ ಸರಿ ಈ ಫಂಕ್ಷನ್ಗೆ ಬರ್ತಿರೋದು. ಅದ್ಭುತವಾದ ವೇದಿಕೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಒಂದು ಎಲ್ಲ ಮಾಲೀಕರಿಗೂ ಆಟೋ ಚಾಲಕರು ಒಂದು ಜೋರಾದ ಚಪ್ಪಾಳೆಯನ್ನು ನಾವು ಕೊಡೋಣ ಅಂತ ಹೇಳ್ತಾ, ಸರ್ ಹೇಳಿದ್ರು, ರಮೇಶ್ ಸರ್ ಅವರು, ಕನ್ನಡ ನಾಡಿನ ಬಗ್ಗೆ ಎಲ್ಲರೂ ಸಹ ನಾವು ಕನ್ನಡವನ್ನ ಮಾತಾಡಲೇಬೇಕು ಅಂತೇಳಿ ಸುಮಾರು ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ ಚಲನಚಿತ್ರ ನಟರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ವಿಷ್ಣುವರ್ಧನ್ ಅವರು, ಕುವೆಂಪು ಅವರು ಸಾಕಷ್ಟು ಕನ್ನಡಕ್ಕಾಗಿ ಅವರು ಬಹಳ ಶ್ರಮಿಸಿದ್ದಾರೆ. ಹಾಗಾಗಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೋಸ್ಕರ ಸುಮಾರು 9 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಆ ಕವಿಗಳಿಗೆಲ್ಲ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡೋಣ ಅಂತ ಹೇಳ್ತಾ ಇದ್ದೇನೆ. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇಲ್ಲಿರುವ ಎಲ್ಲ ಜನರಿಗೂ ನನ್ನ ನಮಸ್ಕಾರಗಳನ್ನು ನಡೆಸ್ತೇನೆ. ನನಗೇನು ಮಾತಾಡೋಕ್ಕೆ ಆ ಥರ ಬರಲ್ಲ, ಮಾತುಗಾರನೂ ಅಲ್ಲ. ಕೈಗೆ ಮೈಕ್ ಕೊಟ್ಟು ನಿಲ್ಲಿಸಿದ್ದಾರೆ, ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮೂಲ ನಾನು ರಾಜಸ್ಥಾನನಾಗಿದ್ದು, ನನ್ನ ತಾಯಿ ರಾಜಸ್ಥಾನನೇ ಆಗಿರ್ಬೋದು, ಬಟ್ ನನಗೆ ಸಾಕು ತಾಯಿ ಅಂತ ಏನು ಅಂತ ಹೇಳ್ತಾರೆ. ನನಗೆ ಅನ್ನ ಕೊಡೋ ತಾಯಿ ಕನ್ನಡ ಮಾತೇನೆ. ಇದರಲ್ಲಿ ಏನು 2ನೇ ಮಾತಿಲ್ಲ. ನಾವು ಹುಟ್ಟು ಬೆಳೆದಿರೋದು ಇಲ್ಲೇನೆ. ನಮ್ಮ ತಂದೆಯವ್ರು ಬಂದಾಗಿಂದನೂ ನಮ್ಮನ್ನು ಇಲ್ಲೇ ಚೆನ್ನಾಗಿ ಈ ನಾಡು, ಈ ಜನ ಒಳ್ಳೆ ಸಹಕಾರ, ಒಳ್ಳೆಯ ಒಂದು ಆದಾಯನೂ ಕೊಟ್ಟಿದ್ದಾರೆ, ಒಳ್ಳೆಯ ಒಂದು ಪರಿಚಯನೂ ಮಾಡಿಕೊಟ್ಟಿದ್ದಾರೆ ನಮ್ಮ ಹೊಸದುರ್ಗದಲ್ಲಿ. ಇದಕ್ಕೆ ನಾವು ಯಾವಾಗೂ ಚಿರಋಣಿ ಆಗಿರ್ತೇವೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು.
ವಿವಿ ಟಿವಿ, ಇದು ನಿಮ್ಮ ಧ್ವನಿ.